ಇನ್ಸ್ಪಿರೇಷನ್ಸು ಇನ್ಫ್ಲೂಯೆನ್ಸಸ್ ಇಲ್ಲದೆ ಯಾರ ಜರ್ನಿನೂ ಕಂಪ್ಲೀಟ್ ಅಲ್ಲ. ಆ್ಯಂಡ್ ನಿಮ್ಮ ಥರ ಕೇಸ್ ಅಂತ ಬಂದಾಗ ಈ ಇಸ್ರೋ ತರಹದ ಜಾಗ, ವೇರ್ ಯು ಸೀನ್ ಪವರ್ಫುಲ್ ಪೀಪಲ್, ಇಂಟೆಲಿಜೆಂಟ್ ಬ್ರೈನ್ಸ್, ಮತ್ತು ಹೊಸದಾಗಿ ಆಲೋಚನೆ ಮಾಡುವಂಥ ಬುದ್ಧಿಜೀವಿಗಳಿರೋ ಜಾಗ. ಸೊ ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ APJ ಅಬ್ದುಲ್ ಕಲಾಂ ಸರ್, ನೋಡಿ ಅಂದರೆ ಕೆಲವ್ರು ಶಕ್ತಿಗೆ ಅವ್ರನ್ನೆಲ್ಲ ಯುಕ್ತಿ ಅಷ್ಟೇ ಅಲ್ಲ, ಶಕ್ತಿ ಅಂತ ಕರೆಯೋದು. ಅದಕ್ಕೆ ಹೆಸರು ಕೇಳಿದ ತಕ್ಷಣ ಜನ ಹಿಂಗಂತಾರೆ, ಕೈ ಮುಗಿತಾರೆ. ಯಾಕೆಂದರೆ ಅವರ ಸಾಧನೆ, ವ್ಯಕ್ತಿತ್ವ ಮತ್ತು ಪ್ರಪಂಚ ಕೊಟ್ಟು ಹೋಗಿದ್ದು ಇವೆಲ್ಲ. ಸೊ ಇದ್ರ ಮೂಲಕ ಅವ್ರು ಇವತ್ತು ದೈಹಿಕವಾಗಿ ಇಲ್ಲದಿದ್ರೂ ಬದುಕ್ತಾ ಇದ್ದಾರೆ. ಸೊ ನೀವು ನೋಡಿದಂಥ ಕಲಾಂರು ಹೇಗಿದ್ರು, ಅವರು ಇಸ್ರೋನಲ್ಲಿ ಅವ್ರ ಒಡನಾಟ ಆಫೀಸಲ್ಲೆಲ್ಲ ಹೇಗಿರ್ತಿತ್ತು? ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ನಾನು ಒಂದ್ಸರಿ ಅವೆಲ್ಲ ಹೇಳಿದೆ, ಇನ್ನೊಂದ್ಸರಿ ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ದೇವ್ರು ನೋಡೇ ಬಟ್ ಕಲಾಂ ನೋಡಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ಐ ಸಿ ಗಾಡ್ ಇನ್ ಹಿಮ್, ಈ ನಾಟ್ ಗಾಡ್ ಇನ್ ಹಿಮ್. ಅಂದರೆ ಹಿಮ್ಸೆಲ್ಫ್ ಇಸ್ ಎ ಗಾಡ್ ಲೈಕ್ ಫಾರ್ ಮೀ. ಅಂದರೆ ಒಂದು ಮನುಷ್ಯ ಅಂತಂದರೆ ಪ್ರೊಫೆಷನ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಫ್. ಇದು ವೆರಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ನಮ್ಗೆ ಅನ್ಸೋದಿಲ್ಲ. ಆ್ಯಕ್ಚುಲಿ ಏನಕ್ಕೆ ಅದು ಗ್ಯಾಪ್ ಇರಬಾರ್ದು ಅಂತಂದರೆ, ನೀವು ತುಂಬ ಗ್ಯಾಪ್ ಮಾಡಿಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ ಮತ್ತೆ ಹೇಳೋಕ್ಕೆ. ಏನೋ ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ, ಅಯ್ಯೋ ಮೇಡಮ್ ಬೈದು ಬಿಡ್ತಾರೆ ಅಂತ ಹೇಳೋಕ್ಕೆ ಹೋಗಲ್ಲ. ಇಫ್ ಯು ಸೆಟ್ ಏನು ಪುಟ ಹೆಂಗಿದೆಯಪ್ಪ ಅಂತಂದರೆ, ಮೇಡಮ್ ಸ್ವಲ್ಪ ಈ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಅದು ಹೀಗೆ ಕೂತ್ಕೊಳ್ತೀವಿ. ಸೊ ದಟ್ ಮೀನ್ಸ್ ದಿ ನಾಲೆಜ್ ವಿಲ್ ಗೋ ಅಪ್, ದ ಫಿನಿಶಿಂಗ್ ವಿಲ್ ಗೋ ಅಪ್. ಇಲ್ಲ ಮೇಡಮ್ ದುಡ್ಡು ಕೊಡ್ತಾರೆ ಹಾಡ್ತೀನಿ ಮಾಡಿ, ನೋ ಇಟ್ ನಾಟ್ ಲೈಕ್. ಕಲಾಂ ಸಾಬ್ ಏನು ಮಾಡಿದ್ರೆ, ಅವ್ರು ನಮ್ಮ ಜೊತೆ ಇರೋರು ಕೂಡ ಆ ಗ್ಯಾಪೇ ಇರಲ್ಲ ನಮ್ಮ ಹತ್ರ. ಇವಾಗ ಏನಾದ್ರು ಇಸ್ರೋದಲ್ಲಿ ಏನಕ್ಕೆ ನಮಗೆ ಇಷ್ಟಪಡ್ತಿದ್ರೆ, ಒಂದು ಸ್ಮಾಲ್ ಮ್ಯಾನ್ ಐ ಗಾಟ್ ಸಮ್ ಐಡಿಯಾ ಸರ್, ಐ ವಾಂಟ್ ಟು ಡಿಸ್ಕಸ್. ಅಂದರೆ ಇವಾಗ ಮಿಲಿಟ್ರಿ ಅವ್ರು ನಿಮ್ಗೆ ಸೇರಿಸೋದಿಲ್ಲ ಫಸ್ಟ್ ಲೆವೆಲಲ್ಲಿ, ನೀವು ಅಥವಾ ಪೊಲೀಸ್ ಇದರಲ್ಲಿ ಯು ಕೆನಾಟ್ ರೀಚ್ ಬಿಗ್ ಮ್ಯಾನ್, ಯು ವಾಂಟ್ ಟು ಸೆಟಲ್ ದೇರ್. ಇಲ್ಲಿ ದ ಗ್ಯಾಪ್ ಈಸ್ ನಾಟ್ ದೇರ್. ಸೊ ಓಕೆ ಡೋಂಟ್ ಥಿಂಕ್ ಅವ್ನು ಟೆಕ್ನಿಷಿಯನ್ ಆಗಿರ್ಬೋದು, ಸಾಯಂಕಾಲ ಬಾಪುಟ 5:30 ಮೇಲೆ ಕೂತ್ಕೊಂತೀವಿ, ಓಕೆ ಅಲ್ಲ ಕಾರ್ ಬರೀ ಡೋಂಟ್ ಬರೀ, ಸಾಯಂಕಾಲ ಬಂದು ಕೂತ್ಕೊ ಏನಂತೆ ಸರ್, ಈ ಥರ ಒಂದು ಮಾಡೋ ಬದಲಾಗಿ ಐ ವಾಂಟ್ ಟು ಹ್ಯಾವ್ ಐಡಿಯಾಸ್ ಮಾಡಿ ನಾನು ಕ್ರಾಸ್ ಕ್ವಶನ್ ಕೇಳಿ, ನೋಡಿ ಹಿಂಗಾದ್ರೆ ಹಿಂಗಾಗಲ್ವಾ, ಟೆನ್ಷನ್ ಹೆಂಗೆ ತೊಗೊಳುತ್ತೆ, ಫ್ರೆಶ್ ಇದು ಕೊಟ್ಟಿದ್ಯಾ, ಮುರಿದೋಗಲ್ವಾ ಅಂತ. ಅವ್ನು ಇಲ್ಲ ಸರ್ ಅದಕ್ಕೆ ಇದು ಮಾಡಿ, ಇಫ್ ಇಟ್ಸ್ ಗುಡ್ ವೆಲ್ಕಮ್ ಸಿ. ಆವಾಗ ಏನಂತೆ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಟೆಲ್. ನಾವು ನಮ್ಮ ದೇಹ ಗೆಲ್ಲೇಬೇಕು ಅಂದರೆ, ನೀನು ಕೆಚ್ಚಿಡಿದೆ ನಾನು ಕೆಚ್ಚಿದ್ದೇನೆ, ಗೆಲ್ಲೋದು ಇಂಪಾರ್ಟೆಂಟ್ ಅಲ್ವಾ? ಅಥವಾ ಸೊ ವಾಟ್ ಮೇಕ್ಸ್, ಸೊ ಇದೇ ಕ್ವಾಲಿಟೀಸೇ ವಿಚ್ ವಿಲ್ ಮೇಕ್ ದೆಮ್ ಗ್ರೇಟ್ ಲೀಡರ್ಸು ಆ್ಯಂಡ್ ಗ್ರೇಟ್ ಸೈಂಟಿಸ್ಟ್ ಕೂಡ. ನೀವು ಯಾವಾಗ ಯಾರೋ ಒಬ್ಬರು ನನ್ನ ತಪ್ಪನ್ನು ತೋರಿಸಿದಾಗ ನೀವು ಅದನ್ನು ಒಂದು ಎಕ್ಸಾಂಪಲ್ ಏನಂದರೆ, ಇಫ್ ಐ ಟೆಲ್ ಸಮಥಿಂಗ್ ಯು ಟ್ರೈ ಟು ಪ್ರೂವ್ ಇಟ್ ದ್ಯಾನ್ ಇಂಪ್ರೂವ್ ಅಂತ ಹೇಳ್ತೀನಿ. ಇವಾಗ ಏನೋ ಒಂದು ಟ್ರೈ ಟು ಇಂಪ್ರೂವ್ ನಾಟ್ ಟು ಪ್ರೂವ್. ನೋ ವಿ ಟ್ರೈ ಟು ಪ್ರೂವ್ ನಾಟ್ ಟು ಇಂಪ್ರೂವ್. ಒಂದು ಹೇಳ್ತಿದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಮೇಡಮ್ ನೀವು ಆಯ್ತಪ್ಪ ಕೈ ಬಲಗೈ ಕಟ್ಟಿಲ್ಲ ಎಡೆ ಕಟ್ಟಿ ಅಂತ ಕೇಳ್ತೀನಿ, ಸುಮ್ಮನೆ ಹೇಳ್ತೀನಿ ಇಟ್ಕೊಳ್ಳಿ. ಇಟ್ ಇಸ್ ಅಬ್ಸರ್ವೇಷನ್. ನಾರ್ಮಲಿ ಡಿಸ್ಟ್ ವಾಚ್ ಇದೆ, ನೀವೇನು ಮಾಡ್ತಾರೆ, ಇಲ್ಲ ನನಗೆ ಇಲ್ಲಿ ಗುಳ್ಳೆ ಆಗಿದೆ, ಇಲ್ಲಿ ಕಟ್ಕೊಳ್ಳಲ್ಲ, ಅದಕ್ಕೆ ಏನೋ ಒಂದು ಹೇಳಿ ಯು ಟ್ರೈ ಟು ಪ್ರೂವ್ ದಟ್ ಇಟ್ಸ್ ರೈಟ್. ಅಂದರೆ ಇನ್ನು 5 ಕ್ವಶನ್ ಕೇಳಿ, ಅಲ್ಲ ಹಂಗೆ ಇರುತ್ತೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆ. ಆನ್ ದ ಅದರ್ ಹ್ಯಾಂಡ್ ಎ ಸೈಂಟಿಸ್ಟ್ ವಾಟ್ ಈ ಥಿಂಗ್ಸ್ ಇದು ಟ್ರೂ, ಲೆಟ್ ಮಿ ಚೆಕ್ ಅಂತ ಹೇಳ್ತಾನೆ. ಸೊ ನನ್ನ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋಕೆ 8 ಬರಬೇಕಲ್ವಾ ಅಂತ. ಇಲ್ಲ ಸರ್ 8 ಬರಲ್ಲ ಸರ್, 9:15 ಬರುತ್ತೆ ನೋಡಿ ಕ್ಯಾಲ್ಕುಲೇಟ್. ಓಕೆ ವೆಲ್ಕಮ್. ಇವಾಗ ಯಾವುದೋ ಒಂದು ಮೆಡಿಸಿನ್ನು ಜರ್ಮನಿಲಿ ಕಡೆ ಹಿಡಿದ್ರೇನು, ಅಮೇರಿಕಾ ಕಡೆ ಇಂಡಿಯಾದಲ್ಲಿ ಕಡೆ ಮೆಡಿಸಿನ್ ವರ್ಕ್ಸ್, ಯು ಟೇಕ್ ಇಟ್.